ಲಕ್ಕೇನಹಳ್ಳಿ ಡೈರಿಗೆ ರವಿ ಎಲ್ಎಂ ಎರಡನೇ ಅವಧಿಗೆ ಅವಿರೋಧ ಆಯ್ಕೆ. ಹೌದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವ್ಯಾಪ್ತಿಗೆ ಬರುವ ಸೋಲೂರು ಹೋಬಳಿಯ ಹಾಲು ಉತ್ಪಾದಕರ ಭಾಗವಾದಂತಹ ಲಕ್ಕೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ರವಿ ಎಲ್ಎಂ ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಸಹಕಾರ ಇಲಾಖೆಯ ನಿಬಂಧಕರಾದ ವೆಂಕಟೇಶ್ ಇಂದು ಮಂಗಳವಾರ ಘೋಷಿಸಿದರು. ಒಟ್ಟು 12 ನಿರ್ದೇಶಕ ಸದಸ್ಯ ಸ್ಥಾನ ಬಲವಿದ್ದ ಡೈರಿಯಲ್ಲಿ ಅಧ್ಯಕ್ಷರಾದ ಹನುಮಂತರಾಯಪ್ಪ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಾನಕ್ಕೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ರವಿ ಎಲ್ಎಂ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ರವಿ ಎಲ್ಎಂ ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಹೈನುಗಾರರಿಗೆ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಮತ್ತು ಬಮೂಲ್ ಕೆಎಂಎಫ್ ಯೋಜನೆಗಳನ್ನು ಸೋರಿಕೆಯಾಗದಂತೆ ಎಲ್ಲರಿಗೂ ತಲುಪಿಸುವ ಪಾರದರ್ಶಕ ವ್ಯವಸ್ಥೆ ಕೈಗೊಳ್ಳುತ್ತೇನೆ ಎಂದು ಈ ಸಂದರ್ಭದಲ್ಲಿ ರವಿ ಎಲ್ಎಂ ಹೇಳಿದ್ದು ಹೀಗೆ. ಏನೇ ವಿಚಾರ? ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ಎಲ್ಲ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು. ಮತ್ತು ನಮ್ಮ ಚುನಾವಣೆ ಅಧಿಕಾರಿಯಾಗಿ ವೆಂಕಟೇಶ್ ಅವರು ಬಂದಿದ್ದರು. ಈಗ ನಮ್ಮ ಊರಿನ ಎಲ್ಲ ಮುಖಂಡರುಗಳ ಇದು ಮಾಡಿದ್ದಾರೆ. ಅವ್ರಿಗೂ ನನ್ನ ಅಭಿನಂದನೆಗಳು. ಯಾವ ರೀತಿ? ಇಲ್ಲ ಉಪಾಧ್ಯಕ್ಷರು ಅವರಿಗೆ ಎರಡನೇ ಅವಧಿಗೆ ಅಧ್ಯಕ್ಷರಿಗೆ ಮಾತ್ರ ಇವತ್ತು ಅಧ್ಯಕ್ಷರ ಆಯ್ಕೆ ಮಾತ್ರ. ಏನ್ ಹೇಳಕ್ ಇಷ್ಟಪಡ್ತೀರಾ? ಹಾಲಿನ ಎಲ್ಲ ಹಾಲ ಪಡ್ತೀರಾ? ಅವರಿಗೆ ಸರಿಯಾದ ಟೈಮಿಗೆ ಬಿಲ್ಲು ಮತ್ತು ಹಸುಗಳಿಗೆ ಸಿಗುವಂಥ ಆಹಾರ ಪದಾರ್ಥಗಳು, ನಮ್ಮ ರೈತರಿಗೆ ಏನೋ ಸೌಲಭ್ಯಗಳು ಸಿಗುವಂಥದ್ದು ಎಲ್ಲ ಸರಿಯಾದ ಸಮಯಕ್ಕೆ ಸಿಗೋಕ್ಕೆ ನಾವು ಇದು ಮಾಡಬೇಕು. ತಮ್ಮ ಹೆಸರು ಸರ್? ರವಿ ಅಂತ. ಯಾವ ಊರು? ಲಕ್ಕೇನಹಳ್ಳಿ. ಇನ್ನು ಲಕ್ಕೇನಹಳ್ಳಿಯ ವಿಎಸ್ಎಸ್ಎನ್ ಅಧ್ಯಕ್ಷ ಚನ್ನಗಂಗಯ್ಯ ಮಾತನಾಡಿ, ಈಗಾಗಲೇ ಮೊದಲನೇ ಅವಧಿಯಲ್ಲಿ ಆಡಳಿತ ಮಂಡಳಿ ಉತ್ತಮವಾಗಿದ್ದು ನೂತನ ಅಧ್ಯಕ್ಷರಿಂದ ಹೈನುಗಾರ ಸ್ನೇಹಿ ಆಡಳಿತ ನೀಡುತ್ತಾರೆ. ಸಂಘಕ್ಕೆ ಅಗತ್ಯವಿರುವ ಸಭಾಭವನ ನಿರ್ಮಾಣಕ್ಕೆ ಒತ್ತು ನೀಡಿ ಎಲ್ಲ ನಿರ್ದೇಶಕರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಅಧ್ಯಕ್ಷರ ಮೇಲಿದೆ. ಆಯ್ಕೆಯ ನಂತರ ಎಲ್ಲ ನಿರ್ದೇಶಕರನ್ನ ಏಕಮುಖ ಆಡಳಿತ ನಡೆಸಿ 65 ಜನ ಹಾಲು ಉತ್ಪಾದಕರಿಗೂ ಅನುಕೂಲ ಮಾಡಿಕೊಡಿ ಎಂದು ಈ ಸಂದರ್ಭದಲ್ಲಿ ಚನ್ನಗಂಗಯ್ಯ ಸಲಹೆ ನೀಡಿದ್ದು ಹೀಗೆ. ಅಧ್ಯಕ್ಷ ಸ್ಥಾನ ಹಿಂದೆ 2 ವರ್ಷ ಮುಂಚೆ ಎಲೆಕ್ಷನ್ ನಡೆದಿತ್ತು. ಆಗ ನಮ್ಮ ಸ್ನೇಹಿತರಾದ ಹನುಮಂತರಾಜರು ಅಧ್ಯಕ್ಷರಾಗಿದ್ದರು. ಅವರು ತೆರವಾದಂಥ ಸ್ಥಾನ ಅಕಾಲಿಕ ಇದರಿಂದ ತೆರವಾಗಿತ್ತು. ಆ ಸ್ಥಾನಕ್ಕೆ ಎಲ್ಲ ಊರಿನ ಮುಖಂಡರುಗಳು, ನಿರ್ದೇಶಕರು ಮತ್ತು ಎಲ್ಲ ಪಕ್ಷ ಸುತ್ತವಾಗಿ ಅವನ್ನ ವಿರೋಧ ಆಯ್ಕೆ ಮಾಡಿ ಇವತ್ತು 11 ಜನ ಡೈರೆಕ್ಟರ್ಗಳು ಎಲ್ಲ ಬಂದು ಇವತ್ತು ವಿರೋಧವಾಗಿ ಎಲ್ಲ ಗ್ರಾಮಸ್ಥರ ಮುಖಾಂತರ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನ ಮಾತ್ರ ಆಯ್ಕೆ. ನಿರ್ದೇಶಕರು ಆಗಿದ್ದಾರೆ, ಉಪಾಧ್ಯಕ್ಷರು ಆಗಿದ್ದಾರೆ, ಮಾಮೂಲಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮವರು ಡೈರಿ ಈ ಲಕ್ಕೇನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರು ನಾವು. ಹಾಗಾಗಿ ನಾವು ಇಲ್ಲಿ ಹಾಲಿನ ಡೈರಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ರು ಹನುಮಂತರಾಜರು. ಅವ್ರನ್ನೇ ರಾಜೀನಾಮೆ ಯಾರು ಕೇಳಿರಲಿಲ್ಲ. ಅವರು ಒಂದು ಇದಾದಕ್ಕೋಸ್ಕರ ಇವಾಗ ಇವ್ರಿಗೆ ಮಾಡಿದ್ದೀವಿ. ಮುಂದೇನೂ ಮಾಡ್ಕೊಂಡು ಹೋಗ್ತಾರೆ ಎಲ್ಲ. ಯಾಕಂದರೆ ಒಗ್ಗಟ್ಟಿರೋದ್ರಿಂದ ಯಾರೂ ಒಂದು ಅಪೋಸಿಟ್ ಇಲ್ಲ. ಎಲ್ಲ ಡೈರೆಕ್ಟರ್ಗಳು ಒಂದು ಒಗ್ಗಟ್ಟಾಗಿ ಇಲ್ಲಿ ರಾಜಕೀಯನೂ ಬೆರೆಸ್ತಾ ಇಲ್ಲ, ಕ್ಲೀನಾಗೆ ಮಾಡ್ಕೊಂಡು ಹೋಗ್ತಾರೆ. ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ. ರೈತರಿಗೆ ಬರತಕ್ಕಂಥ ಎಲ್ಲ ಸವಲತ್ತನ್ನು ತಲುಪಿಸೋಕ್ಕೆ ಎಲ್ಎಂ ರವಿ ಅವರಿಗೆ ನಾವು ಸಹ ಸಲಹೆ ಕೊಡ್ತೀವಿ. ನಾವು ಚನ್ನಗಂಗಯ್ಯ, ಲಕ್ಕೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರದ ಅಧ್ಯಕ್ಷ. ಇನ್ನು ಗ್ರಾಮ ಪಂಚಾಯಿತಿಯ ಸದಸ್ಯ ಸ್ಥಳೀಯ ಮುಖಂಡರಾದ ಯೋಗಣ್ಣ ಮಾತನಾಡಿ, ನೂತನ ಆಡಳಿತ ಮಂಡಳಿಗೆ ಶುಭಾಶಯವನ್ನ ಕೋರಿದ್ದು ಹೀಗಿದೆ. ಏನಿಲ್ಲ, ಹಾಲು ಡೈರಿ ತುಂಬ ಚೆನ್ನಾಗಿ ಅವತ್ತಿಂದ ನಡ್ಕೊಂಡು ಹೋಗ್ತಾ ಇದೆ. ಈಗ ಹನುಮಂತರಾಜರು ಅಕಾಲಿಕ ನಿಧನದಿಂದ ಈಗ ರವಿಯವರು ಅಧ್ಯಕ್ಷ ಆಗಿದ್ದಾರೆ. ಅವರು ಇಲ್ಲೇನು ಯಾರ್ದು ವಿರೋಧ ಏನಿಲ್ಲ. ಇಲ್ಲಿ ಆರಾಮ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ರೈತರಿಗೆ ಎಲ್ಲ ಸವಲತ್ತು ಕೊಡ್ತಾರೆ. ಇಲ್ಲಿ ಸಮಸ್ಯೆ ಸಹ ಏನಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಷ್ಟು ಜನ ಹಾಲಾಗ್ತೀರಾ ಡೈಲಿ? 65 ಜನ ಹಾಲಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೇನಾದರೂ ಕಟ್ಟಡ ಕೊಡ್ತೀರಾ? ಕಟ್ಟಡ ಐತೆ, ಬೇಕಾದ ಎಲ್ಲ ಸಹಕಾರ ಕೊಡ್ತೀವಿ. ನಿಮ್ಮ ಹೆಸರು ಸರ್? ಯೋಗಣ್ಣ ಅಂತ, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ. ಈ ವೇಳೆಯಲ್ಲಿ ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಹೂಮಾಲೆ ಹಾಕಿ ಸಂಭ್ರಮವನ್ನು ವ್ಯಕ್ತಪಡಿಸಿದರು ಆಡಳಿತ ಮಂಡಳಿಯವರು ಹಾಗೂ ನೂತನ ಅಧ್ಯಕ್ಷರು. ನೂತನ ಅಧ್ಯಕ್ಷರನ್ನ ಉಪಾಧ್ಯಕ್ಷ ಹುಚ್ಚ ಹೊನ್ನಯ್ಯ, ನಿರ್ದೇಶಕರಾದ ಪದ್ಮನಾಭಯ್ಯ, ಕೃಷ್ಣಪ್ಪ, ಗೋವಿಂದರಾಜು, ನಿಖಿಲ್ ಭಾರ್ಗವ್, ದಾಸೇಗೌಡ, ಯೋಗಣ್ಣ, ಗಂಗರಾಜು, ಲೀಲಾ, ಭಾಗ್ಯಮ್ಮ, ಸಿಇಒ ಚೇತನ್ ಮತ್ತು ಸಿಬ್ಬಂದಿ ಚುನಾವಣಾ ಪ್ರಕ್ರಿಯೆಯಲ್ಲಿದ್ದರೆ, ಆಡಳಿತ ಮಂಡಳಿಯನ್ನ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವರುದ್ರಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೈಲ್ನರಸಯ್ಯ, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಗಂಗರಾಜು ಕೋರಮಂಗಲ, ಗ್ರಾಮ ಪಂಚಾಯಿತಿ ಸದಸ್ಯ ಯೋಗಣ್ಣ, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ಡೈರಿ ನಿಕಟಪೂರ್ವ ಅಧ್ಯಕ್ಷ ರಮೇಶ್, SVBSನ ಮಂಜುನಾಥ್, ಲಕ್ಕೇನಹಳ್ಳಿ ವೆಂಕಟೇಶ್, ವಿನೋದ್, ಗೋವಿಂದರಾಜು, ನಾಗೇಶ್, ನಾರಾಯಣ್, ನರಸಿಂಹಮೂರ್ತಿ, ಲಕ್ಷ್ಮೀ ರೇವಣ್ಣ, ಲೋಕೇಶ್, ಮಂಜುನಾಥ್, ಚಿಕ್ಕಸ್ವಾಮಿ, ಬಸವರಾಜು, ನಂದೀಶ್, ಗಂಗರಾಜು ಸೇರಿದಂತೆ 100 ಜನ ಅಭಿನಂದನೆ ವ್ಯಕ್ತಪಡಿಸಿದರು.
ಮುಖ್ಯವಾಗಿ ಲಕ್ಕೇನಹಳ್ಳಿ ಕೋರಮಂಗಲ ಭಾಗದ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದು ಸಂಭ್ರಮಾಚರಣೆಯಲ್ಲಿದ್ದರು. ಒಟ್ಟಾರೆ ಲಕ್ಕೇನಹಳ್ಳಿ ಡೈರಿಯ 2ನೇ ಅವಧಿಗೆ ರವಿ LM ಅವಿರೋಧವಾಗಿ ಆಯ್ಕೆಯಾದರು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ KK ನೂರ್ರಾಮ್, ಕದಂಬ ಖಡ್ಗ ನ್ಯೂಸ್, ಲಕ್ಕೇನಹಳ್ಳಿ, ಸೋಲೂರು.